ಶನಿವಾರ ಸಂತೆ ಸಮೀಪದ ನೀಡ್ತಾ ಸರ್ಕಾರಿ ಪ್ರೌಢಶಾಲೆಯಲ್ಲಿ ರಾಷ್ಟ್ರೀಯ ವಿಜ್ಞಾನ ದಿನವನ್ನು ವಿಜ್ಞಾನದಲ್ಲಿ ಮಹಿಳೆಯರು ವೇಗವರ್ಧಿತ ವಿಕಸಿತ ಭಾರತ ಥೀಮ್ನಡಿಯಲ್ಲಿ ಆಚರಿಸಲಾಯಿತು. ವಿಜ್ಞಾನದ ಸರಳ ಪ್ರಯೋಗದ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಲಾಯಿತು. ಮುಖ್ಯ ಶಿಕ್ಷಕಿ ನಳಿನಿ ಮಾತನಾಡಿ ವಿಜ್ಞಾನ ದಿನಾಚರಣೆಯ ಮಹತ್ವವನ್ನು ವಿದ್ಯಾರ್ಥಿಗಳಿಗೆ ತಿಳಿಸಿಕೊಟ್ಟರು. ರಾಷ್ಟ್ರೀಯ ವಿಜ್ಞಾನ ದಿನ ಇವತ್ತು. ಈ ಆಚರಣೆಯನ್ನ ಯಾವ ಒಂದು ಸ್ಮರಣಾರ್ಥವಾಗಿ ಮಾಡ್ತೀವಿ ಅನ್ನೋದು, ಯಾವ ಕಾರಣಕ್ಕಾಗಿ ಮಾಡ್ತೀವಿ ಅನ್ನೋದನ್ನು ಕೂಡ ತಿಳ್ಕೊಂಡ್ರೆ, ಸರ್ ಸಿ.ವಿ. ರಾಮನ್ ರವರ ಒಂದು ಸಂಶೋಧನೆಯ ನೆನಪಿಗಾಗಿ ರಾಮನ್ ಪರಿಣಾಮವನ್ನು ಕಂಡುಹಿಡಿದಂಥ, ಅದನ್ನು ಜಗತ್ತಿಗೆ ಪರಿಚಯ ಮಾಡಿಕೊಟ್ಟಂಥ ದಿನ. ಆ ದಿನದ ನೆನಪಿಗಾಗಿ ಈ ದಿನವನ್ನು ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆಯನ್ನು ಮಾಡ್ತಾ ಇದ್ದೀವಿ. ಈ ಒಂದು ಆಚರಣೆಯನ್ನು ಏನಕ್ಕೆ ಮಾಡಬೇಕು ಅನ್ನೋದು ನಮಗೆ ಗೊತ್ತಿರಬೇಕು. ಮೊದಲನೇದಾಗಿ ಹಾಗೆ ಪ್ರಾರ್ಥನಾ ಅವಧಿಯಲ್ಲಿ ನೀವು ಒಂದು ಪ್ರತಿಜ್ಞಾ ವಿಧಿಯನ್ನು ತಗೊಂಡ್ರಿ. ಏನು ಅದರಲ್ಲಿ ಏನು ಹೇಳಿದ್ರಿ ನೀವು? ಯಾವುದೇ ತರ್ಕವನ್ನು ನಾವು ಪ್ರಶ್ನೆ ಮಾಡದೆ ಒಪ್ಪಿಕೊಳ್ಳುವುದಿಲ್ಲ, ಮೂಢನಂಬಿಕೆಗಳನ್ನು ಆಚರಣೆ ಮಾಡೋದಿಲ್ಲ, ಎಲ್ಲವನ್ನು ಅದರ ಹಿನ್ನೆಲೆ ಏನು, ಅದರ ವೈಜ್ಞಾನಿಕ ಕಾರಣ ಏನು ಅನ್ನೋದನ್ನು ತಿಳ್ಕೊಂಡೆ ನಾವು ಪ್ರಾಯೋಗಿಕವಾಗಿ ಮಾಡಿ ನೋಡಿ ಅದನ್ನು ಒಪ್ಪಿಕೊಳ್ಳುವಂತಹ ಮನೋಭಾವವನ್ನು ಬೆಳೆಸ್ಕೊಳ್ತೀವಿ ಅನ್ನೋದು ಆ ಪ್ರತಿಜ್ಞೆಯ ಒಂದು ಇದಾಗಿದೆ, ಸಾರಾಂಶ ಆಗಿದೆ. ಅಂದರೆ ನಿಮ್ಮಲ್ಲಿ ಚಿಕ್ಕ ವಯಸ್ಸಿನಿಂದ ಈ ಒಂದು ಕುತೂಹಲ ಬರಬೇಕು. ಯಾವುದೇ ಒಂದು ಘಟನೆಯನ್ನು, ಯಾವುದೇ ಒಂದು ವಿದ್ಯಮಾನವನ್ನು ನೋಡಿದಾಗ ನಿಮಗೆ ಅದು ಯಾಕೆ ಹಾಗೆ ಇದೆ, ಏನು ಅದರ ಹಿಂದಿನ ಕಾರಣ ಅನ್ನೋದನ್ನು ತಿಳ್ಕೊಳ್ಳುವಂಥ ಒಂದು ಕುತೂಹಲ, ಆಸಕ್ತಿ ನಿಮ್ಮಲ್ಲಿ ಬೆಳೆದ್ರೆ ನಿಮ್ಮಲ್ಲಿ ಸ್ವಲ್ಪ ಅದರ ಬಗ್ಗೆ ಆಸಕ್ತಿ ಮೂಡುತ್ತೆ. ನೆಕ್ಸ್ಟ್ ಮುಂದಕ್ಕೆ ಅದರ ಬಗ್ಗೆ ಏನಾದರೂ ಒಂದು ಹೊಸ ವಿಚಾರವನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಈ ಆಚರಣೆಯ ಮಹತ್ವನೇ ಅದರ ವಿಶೇಷತೆ ಅಥವಾ ಅದನ್ನು ಆಚರಿಸುವ ಕಾರಣನೇ ಅದೇ ನಿಮ್ಮಲ್ಲಿ ವೈಜ್ಞಾನಿಕ ಮನೋಭಾವವನ್ನು ಬೆಳೆಸ್ಕೊಳ್ಳುವಂಥದ್ದು. ಅಲ್ಲದೆ ವಿಜ್ಞಾನ ಮತ್ತು ತಂತ್ರಜ್ಞಾನದಿಂದ ನಮಗೆ ಇತ್ತೀಚಿನ ದಿನಗಳಲ್ಲಿ ಏನೇನು ಪ್ರಯೋಜನ ಆಗಿದೆ, ಅದನ್ನು ನಾವು ಯಾವ ರೀತಿ ಉಪಯೋಗಿಸ್ತಿದ್ದೀವಿ ಅನ್ನೋದನ್ನು ತಿಳ್ಕೊಂಡು ಆ ಒಂದು ಕೊಡುಗೆಯನ್ನು ನಾವು ಪ್ರಶಂಸೆ ಮಾಡಬೇಕು. ಮತ್ತು ನಮ್ಮ ಕೈಲಾದ ಮಟ್ಟಿಗೆ ಮುಂದಿನ ದಿನಗಳಲ್ಲಿ ಈಗ ವಿದ್ಯಾರ್ಥಿ ಜೀವನದಲ್ಲಿ ನೀವು ಅದರ ಬಗ್ಗೆ ಆಸಕ್ತಿ ವಹಿಸ್ಕೊಂಡ್ರೆ ಮುಂದೆ ನಿಮಗೆ ಅದರ ಬಗ್ಗೆ ಇನ್ನೂ ಹೆಚ್ಚು. ವಿಜ್ಞಾನ ಶಿಕ್ಷಕ ಮಧುಕುಮಾರ್ ಡಿಎಸ್ ಪ್ರತಿಜ್ಞಾ ವಿಧಿ ಬೋಧಿಸಿದರು. ವಿಜ್ಞಾನ ವಸ್ತು ಪ್ರದರ್ಶನದಲ್ಲಿ ವಿದ್ಯಾರ್ಥಿಗಳು ವಿವಿಧ ವಿಜ್ಞಾನ ಮಾದರಿಗಳನ್ನು ಪ್ರದರ್ಶಿಸಿದರು. ಈ ಸಂದರ್ಭ ಶಿಕ್ಷಕರಾದ ಮಾರುತಿ ಅರೇರ್, ಜಗದೀಶ್, ರೂಪಾ ಎಂವಿ, ಮಹಾದೇವಿ ಡಿಎಂ, ಗೀತಾ ಹಾಜರಿದ್ದರು. ಚಿತ್ತಾರ ನ್ಯೂಸ್ ನೀಡ್ತಾ.